ಸುನಿಲ್, ಸಿಸಿಟಿವಿಯ ಫುಟೇಜ್ ಅಂತೂ ಕ್ಲೀನ್ ಆಗಿ ರಿವೀಲ್ ಮಾಡ್ತಾ ಇದೆ. ಆತ ಬಸ್ ಸ್ಟಾಪ್ ಅಲ್ಲಿ ಕೂತು ತನ್ನ ಬ್ಯಾಗ್ ನಲ್ಲಿ ಏನೋ ಚಟುವಟಿಕೆ ನಡೆಸಿದ್ದಾನೆ ಅಂತ ಹೇಳಿ ಟೈಮರ್ ಇಲ್ಲೇ ಫಿಕ್ಸ್ ಮಾಡಿರಬಹುದಾ ಅನ್ನೋ ಅನುಮಾನ ಕೂಡ ಇದರ ಜೊತೆಗೇನೆ ತಳಕು ಹಾಕೊಳ್ತಾ ಇರುತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಎಸ್ ಸ್ಮಿತಾ, ಈ ಒಂದು ಘಟನೆ ನಡೆದಿರುವಂತಹ ರಾಮೇಶ್ವರಂ ಕೆಫೆ ಹೋಟೆಲ್ ಏನಿದೆ ಅದರ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ ಮತ್ತು ಆ ಬಸ್ ಸ್ಟಾಪ್ ಪಕ್ಕದಲ್ಲೇ ಲಿಕ್ಕರ್ ಲೈಬ್ರರಿ ಅನ್ನುವಂಥ ಒಂದು MRP ಶಾಪ್ ಕೂಡ ಇದೆ. ನಾನಿವಾಗ ನಿಂತಿರುವಂಥದ್ದು ಈ ಒಂದು MRP ಶಾಪ್ ಬಳಿ. ಇಲ್ಲೊಂದು CCTV ಕ್ಯಾಮರಾವನ್ನು ನೀವು ನೋಡ್ಬೋದು. ಆ ಕಾರ್ನರ್ಲಿರುವಂತಹ ಒಂದು ವೈಟ್ ಕಲರ್ CCTV ಕ್ಯಾಮರಾ. ಇದೇ ಒಂದು CCTV ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳನ್ನು ನೀವು ಇವಾಗ ನೋಡ್ತಾ ಇರುವಂಥದ್ದು. ಅಂದರೆ ಈ ಒಂದು CCTV ಫುಟೇಜ್ ಏನಿದೆ ಅಲ್ಲಿಂದ ಕಾಣಿಸುವಂತಹ ವ್ಯೂ ಎಕ್ಸಾಕ್ಟ್ ಆಗಿ ಈಚೆ ಕಡೆ ಬಸ್ ಸ್ಟಾಪ್ ಇದೆ, ಇಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಇರುವಂಥದ್ದು. ಆ ಬಸ್ ಬಂದು ಅಲ್ಲಿ ರೋಡಲ್ಲಿ ನಿಲ್ಲತ್ತೆ ಮತ್ತು ಆ ವ್ಯಕ್ತಿ ಶಂಕಿತ ಉಗ್ರ ಏನಿದ್ದಾನೆ ಆತ ಬಸ್ನಿಂದ ಇಳಿದು ಸೀದಾ ಈ ಒಂದು ಬಸ್ ಸ್ಟಾಪಿಗೆ ಬರ್ತಾನೆ. ಈ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಇದೇ ಒಂದು ಬಸ್ ಸ್ಟಾಪಿಗೆ ಎಕ್ಸಾಕ್ಟ್ ಆಗಿ ಆತ ಬರ್ತಾನೆ. ಸೊ ಇಲ್ಲಿ ಆತ ತನ್ನ ಬ್ಯಾಗ್ನ ಓಪನ್ ಮಾಡ್ತಾನೆ. ಬಹುಶಃ ಇದೇ ಒಂದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಆತ ತನ್ನ ಬ್ಯಾಗ್ನ ಜಿಪ್ ಓಪನ್ ಮಾಡಿ ಬ್ಯಾಗ್ ಒಳಗಡೆ ಈ ಒಂದು ಟೈಮರ್ನ ಫಿಕ್ಸ್ ಮಾಡಿರ್ಬೋದು ಅನ್ನುವಂಥ ಒಂದು ಅನುಮಾನ ಇದೆ. ನಾನು ಇನ್ನೊಂದು ಕಡೆಯಲ್ಲಿ ಈ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀನಿ. BMTC ಬಸ್ ಬರುವಂಥದ್ದು ಮತ್ತು ಅದು ಅಲ್ಲಿ ನಿಂತ್ಕೊಂಡಿರುವಂಥದ್ದು. ಸೊ ಆ ಫುಟೇಜಲ್ಲೂ ಕೂಡ ಇದೇ ಥರದ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಬಸ್ ಬಂದು ನಿಲ್ಲುವಂಥದ್ದು ಮತ್ತು ಆತ ಮುಂಬದಿಯ ಡೋರ್ನ ಓಪನ್ ಮಾಡಿಕೊಂಡು ಆತ ಹೊರಗಡೆ ಬರ್ತಾನೆ. ಅದಾದ ನಂತರ ಈ ಒಂದು ಬಸ್ ಸ್ಟಾಪಿಗೆ ಬರುವಂಥದ್ದು. ಸೊ ಈ ಒಂದು ಬಸ್ ಸ್ಟಾಪ್ನಲ್ಲಿ ಬಂದು ಕೂತಿದ್ದಂಥ ಸಂದರ್ಭದಲ್ಲಿ ಬಹುಶಃ ಆತ ತನ್ನ ಟೈಮರ್ನ ಫಿಕ್ಸ್ ಮಾಡಿರುವಂತಹ ಒಂದು ಚಾನ್ಸಸ್ ಕೂಡ ಇದೆ. ಯಾಕೆಂತ ಹೇಳಿದರೆ ಈ ಹಿಂದೆ ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆಯಿಂದಾಗಿ ಅದು ಒಂದು ಅಚಾನಕ್ಕಾಗಿ ಆಟೋದಲ್ಲಿ ಹೋಗುವಂಥ ಟೈಮಲ್ಲಿ ಟೈಮರ್ನ ಫಿಕ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ಟೈಮಲ್ಲಿ ಆಟೋದಲ್ಲೇ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಈ ಬಾರಿ ಅಂತಹ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನೋ ಆತ ಗಾಡಿ ನಿಂತ ಬಳಿಕ ಹೊರಗಡೆ ಇಳ್ಕೊಂಡು ಸಾವಕಾಶದಿಂದ ಟೈಮರ್ನ ಫಿಕ್ಸ್ ಮಾಡಿರುವಂಥ ಚಾನ್ಸಸ್ ಇದೆ. ಅದಾದ ಬಳಿಕ ಇಲ್ಲಿಂದ ಮುಂದಕ್ಕೆ ಬಂದರೆ ಕಾಣಿಸ್ತಾ ಇರುವಂಥದ್ದು ರಾಮೇಶ್ವರ ಕೆಫೆ. ಈ ಒಂದು ಕೆಫೆ ಒಳಗಡೆ ಆತ ಹೋಗಿರುವಂಥದ್ದು. ಸುಮಾರು 9 ನಿಮಿಷಗಳ ಕಾಲ ಈ ಒಂದು ರಾಮೇಶ್ವರ ಕೆಫೆ ಒಳಗಡೆ ಇದ್ದ ಆತ ತಾನೊಂದು ಇಡ್ಲಿಯನ್ನು ಕೂಡ ತಗೊಂಡು ಅದಾದ ನಂತರ ಸ್ವಲ್ಪ ಹೊತ್ತು ಆ ಬ್ಯಾಗ್ನ ಒಂದು ಕಡೆಯಲ್ಲಿ ಇಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದ. ಬ್ಯಾಗ್ನ ಇಟ್ಟ ಬಳಿಕ ಆತ ಇಲ್ಲಿಂದ ಹೊರಗಡೆ ಬಂದು ಆಚೆ ಕಡೆ ಹೋಗುವಂಥ ಒಂದು ಫುಟೇಜಸ್ನು ಕೂಡ ನಾವು ನೋಡಿದ್ವಿ. ಇದೇ ಒಂದು ಗೇಟ್ನಿಂದ ಹೊರಗಡೆ ಬಂದಿದ್ದಂತಹ ಶಂಕಿತ ಉಗ್ರ ಅದಾದ ಬಳಿಕ ಈ ರಸ್ತೆಯಲ್ಲಿ ಬಸ್ ಸ್ಟಾಪ್ ಮೂಲಕನೇ ಮುಂದಕ್ಕೆ ಬರ್ತಾನೆ. ಅಂದರೆ ಈ ರೋಡು ದೃಶ್ಯಗಳಲ್ಲಿ ಏನು ಕಾಣಿಸ್ತಾ ಇದ್ದಾವೆ ಇದು ನೇರವಾಗಿ ಮಾರತ್ಹಳ್ಳಿಗೆ ಕನೆಕ್ಟ್ ಆಗುವಂಥ ರೋಡು. ಈಗಾಗಲೇ ಈ ರಸ್ತೆಯ CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಆದರೆ ಪೊಲೀಸರಿಗೆ ಒಂದು ಡ್ರಾಬ್ಯಾಕ್ ಆಗ್ತಿರುವಂಥದ್ದು ಏನು ಅಂತ ಹೇಳಿದರೆ ಆತ ಬಂದಿರುವಂಥದ್ದು ಬಸ್ನಲ್ಲಿ, ಆದರೆ ವಾಪಸ್ ಹೇಗೆ ಹೋದ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಯಾಕೆಂತ ಹೇಳಿದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗುವಂಥದ್ದು ಮುಂದುಗಡೆ ಇರುವಂಥ ಒಂದು ಅಂಗಡಿಯ CCTV ಫುಟೇಜಲ್ಲಿ ಕ್ಯಾಚ್ ಆಗಿದೆ. ಆತ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಕಂಡು ಬಂದಿದೆ. ಆದರೆ ಅಲ್ಲಿಂದ ಮುಂದಕ್ಕೆ ಆತ ಯಾವ ರೀತಿ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿರುವಂಥ ಚಾನ್ಸಸ್ ತುಂಬ ಲೆಸ್ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆತ ಯಾವುದಾದ್ರು ಖಾಸಗಿ ವಾಹನದಲ್ಲಿ ಹತ್ತಿ ಹೋಗಿರ್ಬೋದಾ ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಯಾಕೆಂತ ಹೇಳಿದರೆ ಆತ ನಡ್ಕೊಂಡು ಹೋಗಿದ್ರೆ ಅಟ್ಲೀಸ್ಟ್ ರಸ್ತೆಯಲ್ಲಿ ಯಾವುದಾದ್ರು ಒಂದು CCTV ಫುಟೇಜಲ್ಲಾದರೂ ಕೂಡ ಆತನ ಮುಖ ಕ್ಯಾಪ್ಚರ್ ಆಗ್ಬೋದಾಗಿತ್ತು, ಆತನ ಚಲನವನ್ನು ಗೊತ್ತಾಗಬೇಕಾಗಿತ್ತು. ಆದರೆ ಸದ್ಯಕ್ಕೆ ಈ ಘಟನೆ ನಡೆದಿರುವಂಥ ರಾಮೇಶ್ವರಂ ಕೆಫೆಯಿಂದ ಸ್ವಲ್ಪ ದೂರದವರೆಗೆ ಆತ ಹೋಗಿರುವಂಥದ್ದು ಗೊತ್ತಾಗಿದೆ. ಮುಂದಕ್ಕೆ ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಅಕ್ಕಪಕ್ಕದ ಗಲ್ಲಿ ರಸ್ತೆಯಲ್ಲೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಆತ ಒಂದು ವೇಳೆ ಮೇನ್ ರೋಡ್ನ ಅವಾಯ್ಡ್ ಮಾಡಿ ಒಳಗಡೆ ಏನಾದರೂ ಹೋಗಿದ್ದಿದ್ರೆ ಅಂಥ ಚಾನ್ಸಸ್ ಬಗ್ಗೆ ಕೂಡ ಸಾಧ್ಯತೆಗಳು ಇದ್ದಾವೆ. ಆ ಒಂದು ಕಾರಣಕ್ಕೋಸ್ಕರ ಮೇನ್ ರೋಡ್ ಪಕ್ಕದಲ್ಲಿರುವಂತಹ ಗಲ್ಲಿ ರಸ್ತೆಗಳಲ್ಲೂ ಕೂಡ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸ್ಮಿತಾ.